ಎಲ್ರಿಗೂ ನಮಸ್ಕಾರ. ಕೈಯ ಕಾಲ ಎತ್ತರಪ್ಪ ಯಾವುದೋ ಒಂದು. ಅದೇ ಸರ್ ನಮಸ್ಕಾರ. ತುಂಬ ಜನ ಇದ್ದಾರೆ ಮಾತಾಡೋರು, 4 ಮಾತಲ್ಲಿ ಮುಗಿಸ್ತೀನಿ. ಒರಿಜಿನಲ್ ಮಾಮ ಅಲ್ಲಿದ್ದಾರೆ. ಈ ಸಿನಿಮಾ ಪ್ರೀತಿಯ ಒಂದು ಸಂಗೀತ. ಆರಾಧಿಸೋರ್ಗೆ ಮಾತ್ರ ಪ್ರೀತಿ, ಹಾರಾಡಿಸೋರ್ಗಲ್ಲ ಅಂಥೇಳಿ ಈ ಸಿನಿಮಾನ ತೋರಿಸಿದ್ದಾರೆ. ಪ್ರೀತಿನ ಯಾರು ಆರಾಧಿಸ್ತಾರೆ ಅವ್ರಿಗೆ ಈ ಸಿನಿಮಾ ಇಷ್ಟ ಆಗಲ್ಲ, ಹಾರಾಡಿಸೋರ್ಗೆ ಇಷ್ಟ ಆಗಲ್ಲ. ದಯವಿಟ್ಟು ತುಂಬ ಒಳ್ಳೆ ಸಬ್ಜೆಕ್ಟು, ಒಳ್ಳೆ ಸಿನಿಮಾ, ಒಳ್ಳೆ ಹಾಡುಗಳು. ಈ ಸಿನಿಮಾವನ್ನು ಮಾಡೋದಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಂತಂಥ ನಮ್ಮ ಛಲವಾದಿ ನಾರಾಯಣ್ ಸರ್, ನಮ್ಮ ನಿರ್ಮಾಪಕರಿಗೆ, ನಮ್ಮ ಪ್ರೀತಿಯ ನಿರ್ದೇಶಕರಿಗೆ, ಕುಮಾರ್ ಸರ್ಗೆ, ಇಲ್ಲಿ ಹರಸಲು ಆರೈಸಲು ಬಂದಿರುವಂಥ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ತುಂಬ ಒಳ್ಳೆಯ ಸಿನಿಮಾ ಇದು. ನಿಮ್ಮೆಲ್ಲರೂ ಚಪ್ಪಾಳೆ ಆಶೀರ್ವಾದ ನಮಗೆ ಬೇಕು. ಸಿನಿಮಾನ ಗೆಲ್ಲಿಸ್ಕೊಡಿ. ಇನ್ನೂ ಇಂಥ 10 ಸಿನಿಮಾಗಳನ್ನ ನಿರ್ದೇಶಕರು ಮುಂದೆ ಮಾಡಿಕೊಡ್ತಾರೆ ನಿಮಗೆ ಅಂತ ಹೇಳ್ತಾ ಇದ್ದೀವಿ. ನನ್ನ ಪಾತ್ರದ ಬಗ್ಗೆ ಫೋನಲ್ಲಿ ಹೇಳಿದ್ರು, ಅವ್ರು ಏನು ಹೇಳ್ಕೊಡೋದಲ್ಲಿ ಸುಮ್ಮನೆ ನೀವು ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಂಡು ಹೋಗ್ಬಿಡಿ ಅಂತ. ಅದಕ್ಕೆ ನಾನು ಏನು ಹೇಳ್ತಾ ಇಲ್ಲ. ಇವ್ರಕ ನಾನು ಆ ಕಡೆಯವನು ಅವ್ರಿಗೆಲ್ಲ ಕೊಟ್ಟಿದ್ದೀರಿ, ನಮ್ಗಿಲ್ಲೇನೋ ಬಂದ್ರಪ್ಪ ಕಾಪಿಗಳು ಕೊಟ್ಕೊಂಡು ಹೋಗ್ರ, ಊಟಗಳು ಮಾಡ್ಕೊಂಡು ಹೋಗಿ ಅಂತೇಳಿ ಈ ಸಿನಿಮಾದಲ್ಲಿ ನನ್ನ ಸಂಗಾತಿ ಅಂದರೆ ನನ್ನ ಬಾಮ ಇಲ್ಲ. ಅವ್ರ ಜೊತೆಲೇ ಇರ್ತೀನಿ ಸಿನಿಮಾ ಪೂರ್ತಿ. ತುಂಬ ಒಳ್ಳೆ ಟ್ರ್ಯಾಕು. ಸಿನಿಮಾ ನೋಡಿ ನೀವು ಸಂತೋಷ ಪಡಿ, ನಮ್ಮನ್ನು ಹಾರೈಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ. ಫಸ್ಟು ಛಲವಾದಿ ಕುಮಾರ್ ಅವರಿಗೆ ನನ್ನ ಶುಭಾಶಯಗಳು. ಈ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೀರಾ, ನಿಮ್ಗೆ ಒಳ್ಳೆಯದಾಗಲಿ. ಇನ್ನೂ ಇಂಥ 100 ಚಿತ್ರ ಮಾಡೋ ಶಕ್ತಿ ಭಗವಂತ ಕೊಡಲಿ ಅಂತ ಹಾರೈಸ್ತೀನಿ. ಎರಡನೇದು, ನನ್ನ ಪ್ರೀತಿಯ ಗೆಳೆಯ ನಾಗಪ್ಪ. ನಂದು ಅವ್ರದ್ದು 25 ವರ್ಷದ ಸ್ನೇಹ. ಯುವರಾಜ ಇಂದ ಇಲ್ಲಿವರೆಗೂ ಅವ್ರು ಎಲ್ಲ ಪಿಕ್ಚರಲ್ಲೂ ನಮ್ಗೆ ಆ್ಯಕ್ಟ್ ಮಾಡಿದ್ದಾರೆ. ಅವ್ರದ್ದು ಮುಂಚೆ ರೆಮ್ಯುನರೇಷನ್ ಕೇಳ್ತಾ ಇದ್ದೆ, ನಾಗಣ್ಣ ಪರ್ ಡೇ ಅಂತ. ಆವಾಗ ಸರ್ ನನಗೆ ರೆಮ್ಯುನರೇಷನ್ ಬೇಡ, ಕನ್ವೀನ್ಸ್ ಕೊಟ್ಬಿಡಿ ಸಾಕು ಡೈಲಿ ಅಂತ. ಯಾಕಂದರೆ ಅವ್ರು ಅಷ್ಟು ತೃಪ್ತರಾಗಿದ್ರು ಅವಾಗ. ಸೊ ಆ ಒಂದು ಶ್ರದ್ಧೆ, ಆ ಒಂದಿದೆ. 25 ವರ್ಷ ಎಳ್ಕೊಂಡ್ಬಂದಿದೆ. ಚಿತ್ರರಂಗದಲ್ಲಿ ಪ್ರಥಮ ನಿರ್ದೇಶಕರು ಅಂತ ಯಾರಿದ್ದಾರೋ ಆ ಸಾಲಿನಲ್ಲಿ ನಾಗಪ್ಪ ಇದ್ದಾರೆ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ಥ್ಯಾಂಕ್ ಯು. ಸದಭಿರುಚಿಯ ಚಿತ್ರ ಮಾಡ್ತಾರೆ. ನನಗೆ ಅವ್ರಿಗೆ ಆಗಿ ಬರಲ್ಲ, ಯಾಕಂದರೆ ನಾನು ಮಾಸು, ಅವ್ರ ಕ್ಲಾಸು. ಎಷ್ಟೋ ಚಿತ್ರ ಮಾಡೋಣ ಅನ್ಕೊಂತೀವಿ, ನನಗೆ ವೈಲೆನ್ಸ್ ಬೇಕು, ಅವ್ರಿಗೆ ಬೇಡ. ಅದರಿಂದ ಅರ್ಧದಲ್ಲೇ ನಿಂತೋಗಿದೆ. ಮೂರನೇದು, ನಮ್ಮ ಕಿಟ್ಟಪ್ಪನ ಬಗ್ಗೆ ಹೇಳಲೇಬೇಕು. ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಪ್ರತಿಭಾವಂತ ನಟರ ಪೈಕಿ ಕಿಟ್ಟಪ್ಪನ ಒಬ್ಬರು. ಯಾಕಂದರೆ ಯಾವುದೇ ಪಾತ್ರ ಕೊಟ್ಟರು ಜೀವ ತುಂಬ್ತಾರೆ. ಸೊ ನಾಗಪ್ಪ ಏನು ಅಂದ್ಕೊಂಡಿದ್ದಾರೋ ಅದಕ್ಕೆ ಅವರು ಕಿಟ್ಟಪ್ಪ ಅವ್ರು ಜೀವ ಕೊಟ್ಟಿರೋದಕ್ಕೆ ನಿಮ್ಮ ಚಿತ್ರಗಳು ಸಕ್ಸಸ್ ಆಗಿರೋದು. ಆಮೇಲೆ ರಚಿತಾರಾಮ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ಈಗ ರಕ್ಷಿತಾ ರಮ್ಯಾ ನಂತರ ಕನ್ನಡ ಚಿತ್ರರಂಗದ ಹೀರೋಯಿನ್ಸಲ್ಲಿ ಪ್ರಥಮ ಸಾಲಿನಲ್ಲಿ ನಿಂತವರು ರಚಿತಾರಾಮ್ ಹೇಳೋದ್ರಲ್ಲಿ. ರಕ್ಷಿತಾ ರಮ್ಯಾ ರಚಿತಾರಾಮ್, 3R. ಸೊ ಎಲ್ಲ ಸಂಜು ವೆಡ್ಸ್ ಗೀತಾ ಚಿತ್ರದ ಟೀಮ್ಗೆ ಶುಭಾಶಯಗಳನ್ನು ಹೇಳ್ತಾ, ಈ ಚಿತ್ರ ಸಂಕ್ರಾಂತಿಯಲ್ಲಿ ಸಂಜು ವೆಡ್ಸ್ ಗೀತಾ ಕ್ರಾಂತಿ ಆಗಲಿ ಅಂತೇಳಿ ಹಾರೈಸ್ತೀನಿ. ಯಾವುದೇ ಬೇರೆ ಪರಭಾಷೆ ಚಿತ್ರಗಳಿಗೂ ಕ್ವಾಲಿಟಿ ಕಮ್ಮಿ ಇಲ್ಲ. ನೀವೇ ಎಲ್ಲ ನೋಡಿದ್ದೀರಾ. ದಯವಿಟ್ಟು ಕನ್ನಡಿಗರು ದೊಡ್ಡ ಮನಸ್ಸು ಮಾಡಿ ಈ ಚಿತ್ರ ಗೆಲ್ಲಿಸಿ. ನಾಗಪ್ಪ ಇನ್ನೂ ಅನೇಕ ಇಂಥ ಚಿತ್ರಗಳು ಮಾಡಿ ಕನ್ನಡ ಚಿತ್ರರಂಗನ ಮುಂದಕ್ಕೆ ತಗೊಂಡು ಹೋಗ್ತಾರೆ ಅಂತ ನಂಬಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಈಗ ಕನ್ನಡ ಚಲನಚಿತ್ರರಂಗದ ಯುವ ಪ್ರತಿಭೆಗಳು ನಮ್ಮ ಜೊತೆಗಿದ್ದಾರೆ ಸರ್. ಸೊ ನಾನು ಯಾವಾಗಲೂ ಹೇಳಿದೆ, ನಿರಂಜನ್ ಹೇಳ್ತಾ ಇರ್ತೀನಿ, ನಿರಂಜನ್ ನೆಕ್ಸ್ಟ್ ಯಶ್ ಆಫ್ ಕನ್ನಡ ಇಂಡಸ್ಟ್ರಿ ನೀವೇ ಅಂತ. ಅದನ್ನು ಆರೈಕೆ ಆದಷ್ಟು ಬೇಗ ಈಡೇರಲಿ, ಒಳ್ಳೇದಾಗಲಿ. ನೀವು ಎಲ್ರಿಗೂ ನಮಸ್ಕಾರ. ಸರ್ ನಾನೇನು ಮಾತಾಡಲಿಲ್ಲ, ಹಿರಿಯರು ಮುಂದೆ ನಾನು ಮಾತಾಡೋದು ಸರಿ ಹೋಗಲ್ಲ. ಬಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ವೆರಿ ಹಾರ್ಡ್ ವರ್ಕರ್, ಬಟ್ ಅಷ್ಟೇ ಏನೋ ಒಂದು ಲವ್ ಇರೋವಂಥ ಪರ್ಸನ್ ಅಂದರೆ ನಮ್ಮ ನಾಗು ಸರ್. ಯಾಕಂದರೆ ಈ ಸಿನಿಮಾ ಮುಖಾಂತರನೇ ಗೊತ್ತಾಗುತ್ತೆ ಪ್ರತಿಯೊಂದು ಫ್ರೇಮಲ್ಲೂ ಎಷ್ಟು ಪ್ರೀತಿ ಮಾಡಿದ್ದೀರ ಸರ್ ಈ ಸಿನಿಮಾನ. ನೀವು ಅಷ್ಟೇ ಪ್ರೀತಿ ಜನ ನಿಮಗೆ ಕೊಡ್ತಾರೆ ಈ ಸಿನಿಮಾ ಮುಖಾಂತರ. ಹಾಗೂ ಕಿಟಿ ಸರ್, ನಾನೇನು ಹೇಳಿ, ಬಿಗ್ ಫ್ಯಾನ್ ಆಬ್ವಿಯಸ್ಲಿ. ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಹಾಗೂ ಮಾಮ್ ಬಗ್ಗೆ ನಾನೇನು ಮಾತಾಡೋಕ್ಕಾಗಲ್ಲ. ಒನ್ ಆಫ್ ದ ಮೋಸ್ಟ್ ಪ್ರಿಟಿಯೆಸ್ಟ್ ಆ್ಯಂಡ್ ದ ಬೆಸ್ಟ್ ಹೀರೋಯಿನ್ ನಮ್ಮ ಇಂಡಸ್ಟ್ರಿಗೆ. ಸೊ ಲವ್ ಯು ಮಾಮ್, ಆ್ಯಂಡ್ ಆಲ್ ದ ಬೆಸ್ಟ್ ನಿಮ್ಮಿಬ್ಬರು ಕೂಡ ಈ ಸಿನಿಮಾ ಮುಖಾಂತರ.
ಆಲ್ರೆಡಿ ನಮ್ಮ ಕನ್ನಡ ಜನತೆ UI ಮ್ಯಾಕ್ಸ್ ಎಲ್ಲ ಸೂಪರ್ ಹಿಟ್ ಮಾಡಿದ್ದಾರೆ. ಜಾನ್ವರಿಲಿ ಸಂಜು ವಿಟ್ಸ್ ಗೀತಾ 2 ಸ್ಟಾರ್ಟಿಂಗ್ ಸೂಪರ್ ಹಿಟ್, ಅದಾದ್ಮೇಲೆ ಫಾಲೋ ಅಪ್ ಅಲ್ಲೆಲ್ಲ ಸೂಪರ್ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ. ಸರ್ ಆಲ್ ದ ಬೆಸ್ಟ್ ನಿಮಗೆ, ನಮ್ಮ ಪ್ರೊಡ್ಯೂಸರ್ ಸರ್ ಆಲ್ ದ ಬೆಸ್ಟ್ ಸರ್. ಹೀಗೆ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ತಾ ಇರಿ. 2 ನಿಲ್ಬಾರ್ದು, 3, 4 ಎಲ್ಲ ಬರಲಿ. ಲವ್ ಸ್ಟೋರಿ ಯಾವತ್ತೂ ನಿಲ್ಲಲ್ಲ, ಹಂಗೆ ಸಿನಿಮಾ ಕೂಡ ನಿಲ್ಬಾರ್ದು, ನಡೀತಾ ಇರಲಿ ಸರ್. ಒಳ್ಳೇದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ನಿರಂಜನ್. ಐ ಹ್ಯಾವ್ ಎ ಕ್ವಶನ್. ಈಗ ನೆಕ್ಸ್ಟ್ ನಿಮ್ಮ ಸಿನಿಮಾ ನಾನು ಡೈರೆಕ್ಟ್ ಮಾಡ್ತೀನಿ ಅನ್ಕೊಳ್ಳಿ, ಹೋನೆ ನೀವು ಹೀರೋ, ಮ್ಯಾಮ್ ಹೀರೋಯಿನ್ ಆದ್ರೆ ಹೆಂಗಾಗುತ್ತೆ? ಮ್ಯಾಮ್ ಹೀರೋಯಿನ್ ಅಂತ ಹೇಳಿದ್ರೆ ಹೆಂಗ ಅನ್ಸುತ್ತೆ ನಿಮಗೆ? ಫಸ್ಟ್ ಅವ್ರ ಡೇಟ್ಸ್ ತಗೊಳ್ಳಿ ಸರ್, ಅವ್ರು ಅಷ್ಟು ಬಿಸಿ. ಅವ್ರು 2 ವರ್ಷ ಇಲ್ಲ, ಅಕಸ್ಮಾತ್ ವಾಟ್ ಇಸ್ ಯರ್ ರಿಯಾಕ್ಷನ್? ಮಾಡೋಣ, ಅದಕ್ಕೇನಂತ. ಅಯ್ಯೋ ಅದಕ್ಕಿಂತ ಭಾಗ್ಯ ಬೇರೆ. ಸೊ ಭಾಗ್ಯ, ಇಟ್ ಇಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶೇಷ್, ಎಲ್ಲರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ಸಂಜು ವಿಟ್ಸ್ ಗೀತಾ ಪಾರ್ಟ್ 2 ಅಂದಾಗ ಫಸ್ಟ್ ಫಿಲಮ್ ಒಂದು ಸೂಪರ್ ಹಿಟ್ಟು, ಸೆಕೆಂಡ್ ಫಿಲಮ್ ಪಾರ್ಟ್ 2 ಅನೌನ್ಸ್ ಮಾಡಿದಾಗ ಯಾವಾಗ ಒಂದು ಕಾರಣ ಕ್ವಶನ್ ಅಂತ ಹೇಳಿದ್ರೆ, ಸೆಕೆಂಡ್ ಪಾರ್ಟ್ ಮಾಡಿದಾಗ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ಬಿಡುತ್ತೆ. ಕಂಟಿನ್ಯೂ ಅಲ್ಲಿಂದ ಸ್ಟೋರಿ ಮಾಡ್ತೇವೆ, ಎಲ್ಲಿಂದ ಮಾಡ್ತೇವೆ ಗೊತ್ತಾಗಲ್ಲ. ಸೊ ಐ ವಾಸ್ ವೇಟಿಂಗ್ ಏನು ನಡೀತಾ ಇದೆ ಅಂತ. ಬಟ್ ಇವತ್ತು ವಿಜುವಲ್ಸ್ ಸಾಂಗ್ಸ್ ನೋಡಿದಾಗ ತುಂಬ ಇಷ್ಟ ಆಗ್ತಾ ಇದೆ. DOP ಸತ್ಯಾಗ್ರಹ ಸರ್ ಅಂತ ತುಂಬ ಅದ್ಭುತವಾಗಿ ಮಾಡಿದ್ರೆ, ಜೊತೆಗೆ ಕವಿಗಳು ಅಂತ ಸ್ಪೆಷಲ್ ಮೆನ್ಷನ್ ಯಾವಾಗಲೂ. ಯಾಕೆಂದರೆ ನನಗೊಂದು ತುಂಬ ಚೆನ್ನಾಗಿ ಗೊತ್ತು, ಎಲ್ಲಾನು ಪರ್ಸ್ನಲಾಗಿ ತುಂಬ ನೋಡ್ತೀನಿ. ಸಿನಿಮಾದವ್ರಿಗೆ ನೀವು ಅನ್ಕೋತೀರಿ ಏನೇನೋ ಬೇಕು ಅಂತ, ನಮಗೆ ಕಾಸು ಬರೀ ಊಟ ಮಾಡೋಕ್ಕೆ ಹಾಕೊಳ್ಳೋ ಬಟ್ಟೆಗೆ ಅಷ್ಟೇ ಬೇಕು. ಅದು ಬಿಟ್ಟರೆ ಯಾವಾಗಲೂ ಡೈರೆಕ್ಟರ್ ನೋಡಿದ್ರೆ ಸಿನಿಮಾ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ತಾರೆ. ನಾನು ನಂಬೋದೇನು ಅಂತೇಳಿದ್ರೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ನಾಗಪ್ಪ. ಎರಡನೇ ಮಾತಿಲ್ಲ, ಯಾಕಂದರೆ ಫಸ್ಟ್ ಸಿನಿಮಾ ನಮ್ಮ ಪ್ರೊಡಕ್ಷನ್ ಅರಮನೆಯದೇ ಆಗಿದ್ದು. ಪ್ರತಿ ಸತಿ ನಾನು ನಂಬೋದೇನು ಅಂತ ಹೇಳಿದ್ರೆ, ಅವ್ರಿಗೆ ಕನ್ಸ್ಟೆಂಟ್ ನೋಡ್ತಾರೆ, ಅವ್ರನ್ನ ಬಿಡಬೇಕು ಫ್ರೀಯಾಗಿ, ಏನಾರು ಮಾಡಿ ನೀವು ಅಂತ. ಸೊ ಈ ಸಿನಿಮಾ ವಿಜುವಲ್ಸ್ ನೋಡ್ಬೇಕಾದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇವತ್ತಿಗೆ ಅಯ್ಯಪ್ಪ ಸ್ವಾಮಿ ಮೇಲೆ ಹಾಕಿದ್ದೀನಿ. ನಿಜವಾಗ್ಲೂ ಈ ಸಿನಿಮಾ ಗೆಲ್ಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಫಸ್ಟು ಪ್ರೊಡ್ಯೂಸರ್ಸ್ಗೋಸ್ಕರ, ಸೆಕೆಂಡು ನಾಗಪ್ಪ ಅವರು ಒಂಥರ ಫ್ಯಾಮಿಲಿ ಅವರು ನಮಗೆ, ಜೊತೆಗೆ ಕಿಟ್ಟಪ್ಪ ಅವರು ಒಬ್ಬರು ಹೀರೋ. ಎಷ್ಟು ಸಿನಿಮಾ ರಿಲೀಸ್ ಆಗೋಕ್ಕೆ ಟೆನ್ಷನ್ ಇರ್ತಾರೆ ನಮ್ಗೆ ಗೊತ್ತಾಗುತ್ತೆ. ಸೈಡಿಗೆ ಬಂದು ಹೀರೋ ಅದು ಪಾಪ ಅದ್ರ ಜೊತೆ ಕುತ್ಕೊಂಡಲ್ಲಿ ಈ ಸಿನಿಮಾ ಹೆಂಗಿದೆ ಅಣ್ಣ ಅಂತ ಹೇಳಿದೆ, ಫಿಂಗರ್ಸ್ ಕ್ರಾಸ್ಡ್ ಅಂತ ಹೇಳಿದ್ರು. ಸೊ ನಿಜವಾಗ್ಲೂ ಐ ನೋ ದಟ್ ಯು ಆರ್ ವಿಶಿಂಗ್ ಆ್ಯಂಡ್ ಐ ರಿಯಲಿ ವಿಶ್ ಈ ಸಿನಿಮಾ ಗೆಲ್ಲುತ್ತೆ ಅಂತ. ಜೊತೆಗೆ ರಚಿತಾ ಅವರು ನನಗೆ ಹಳೆ ಪರಿಚಯ, ಅವ್ರ ತಂದೆ ನಂಗೆ ಭರತನಾಟ್ಯ ಹೇಳ್ಕೊಡ್ತಾ ಇದ್ರು. ಸೊ ಅವರು ಅದ್ಭುತವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಮುದ್ದಾಗೆ. ಇದು ನಮ್ಮ ಕನ್ನಡ ಸಿನಿಮಾ, ನಾವು ಮಾಡೋದು ಸಿನಿಮಾ ನಿಮ್ಮೆಲ್ಲರೂ ಎಂಟರ್ಟೈನ್ ಮಾಡೋಕ್ಕೆ. ದಯವಿಟ್ಟು ಎಲ್ಲರಿಗೂ ತಿಳಿಸಿ, ತುಂಬ ಒಳ್ಳೊಳ್ಳೆ ಹಾಡುಗಳಿದೆ, ತಿಳಿಸಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ. ಜನವರಿ 10ನೇ ತಾರೀಕು ಖಂಡಿತವಾಗಿ ಈ ಸಿನಿಮಾ ಗೆಲ್ಲುತ್ತೆ ಅಂತ ನಂಬಿದ್ದೀನಿ. ಎಲ್ಲ ಮೀಡಿಯಾ ಯೂಟ್ಯೂಬರ್ಸ್ ಎಲ್ಲರೂ ಸಪೋರ್ಟ್ ಇದ್ವಿ. ಜೈ ಕರ್ನಾಟಕ ಮಾತಾಡ್ತೀವಿ. ಥ್ಯಾಂಕ್ ಯು ಶ್ರೇಯಸ್. ಈ ಒಂದು ವೇದಿಕೆಯಿಂದ ಈಗ ನಾವು ತುಂಬ ಹೃದಯದಿಂದ ಹರಿಸ್ತೀವಿ. ಸಿನಿಮಾ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬಂದಿದೆ. ಸಂಜು ವಿಟ್ಸ್ ಗೀತಾ ಮೊದಲನೇ ಭಾಗ ತುಂಬ ಇಷ್ಟಪಟ್ಟಿದ್ದೆ ನಾನು. ಮೊದಲನೇ ಸಲ ಈ ಮಾತುಕತೆ ಬಂದಾಗ ಈ ಸಿನಿಮಾಗೆ ನಾನು ಭಾಗಿಯಾಗಬೇಕು ಅಂತಂದಾಗ ತುಂಬಾ ಖುಷಿ ಆಯಿತು. ಈ ಇಡೀ ತಂಡ ಜೊತೆಗೆ ನಾನು ಭಾಗಿಯಾಗಿರೋದು ತುಂಬ ಖುಷಿ ಪಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸಂಜು ಗಿಂತ ಪಾರ್ಟ್ 1 ಬಂದಾಗ ಸಿಂಗಲ್ ಆಗಿ ಹೋಗಿದ್ವಿ, ನೋಡಿದ್ರಿ ಅನ್ಸುತ್ತೆ. ಈಗ ದಂಪತಿಗಳಿಬ್ರು ಒಟ್ಟಿಗೆ ಸೇರಿ ಹೋಗೋಕೆ ರೆಡಿ ಆಗಿದ್ದೀರಾ ಅಲ್ವಾ? ಎಸ್, ಓಕೆ ಮ್ಯಾಮ್, ಓವರ್ ಟು ಯು. ಎಸ್, ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊಸ ವರ್ಷದಲ್ಲಿ ಒಂದು ಹೊಸತನನ ಇಟ್ಕೊಂಡು ನಮ್ಮ ಸಂಜು ವಿಟ್ಸ್ ಗೀತಾ ಅನ್ನೋ ಒಂದು ಹಳೆ ಫೇಮಸ್ ಬ್ರ್ಯಾಂಡ್ನ ಇವತ್ತು ಮತ್ತೆ ಭಾಗ 2 ಆಗಿ ನಮ್ಮೆಲ್ಲರ ಎದುರುಗಡೆ ಲಾಂಚ್ ಮಾಡಿ ಇದನ್ನ ಒಂದು ಸೂಪರ್ ಡೂಪರ್ ಸಿನಿಮಾ ಆಗಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡೋದಕ್ಕೆ ಅಂತ ಹೊರಟಿರೋ ನಮ್ಮ ನಾಗಶೇಖರ್ ಸರ್ ಆಗಿರ್ಬೋದು. ನಾನು ಯೂಸ್ ಫ್ಯಾನ್ ಸರ್ ಆಕ್ಚುಲಿ ನಿಮ್ಮ ಡೈರೆಕ್ಷನ್ಗೆ ಆಲ್ವೇಸ್. ಲೈಕ್ ಅವ್ರು ಮಾಡಿರೋ ಪ್ರತಿಯೊಂದು ಸಿನಿಮಾನು ನಾನು ನೋಡಿದ್ದೀನಿ. ಆ್ಯಂಡ್ ಅವ್ರು ಮಾಡುವಂಥ ಎಲ್ಲ ಸಿನಿಮಾದಲ್ಲೂ ಕೂಡ ಸಾಂಗ್ಸ್ ಅಂತೂ ಅದ್ಭುತ. ಸೊ ಈ ಸಿನಿಮಾದಲ್ಲೂ ಶ್ರೀಧರ್ ಸರ್ ಅವರು ಅದ್ಭುತವಾಗಿ ಸಾಂಗ್ಸ್ನ ಕಂಪೋಸ್ ಮಾಡಿದ್ದಾರೆ. ಆ್ಯಂಡ್ ಕಿಡ್ಡಿ ಸರ್ ಆ್ಯಂಡ್ ರಚಿತಾರಾಮ್ ಅವ್ರನ್ನ ನಾನು ನಿಜವಾಗ್ಲೂ ಈ ಒಂದು ಸಿನಿಮಾ ಮುಖಾಂತರ ಒಟ್ಟಿಗೆ ನೋಡೋದಕ್ಕೆ ನಿಜವಾಗ್ಲೂ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ನಾವು ಕೂಡ ಆ್ಯಂಡ್ ನನ್ನ ಹಸ್ಬೆಂಡ್ ಕಡೆಯಿಂದ ನಾನು ಕೂಡ ಈ ಸಿನಿಮಾದಲ್ಲಿ ಪಾರ್ಟ್ ಆಗೋದಕ್ಕೆ ಅವಕಾಶ ಆಯಿತು. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಆ್ಯಂಡ್ ನಿಜವಾಗ್ಲೂ ಆಲ್ ದ ವೆರಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಕೂಡ. ಪ್ರತಿಯೊಬ್ಬರು ಕೂಡ ಈ ಸಿನಿಮಾನ ನೋಡಿ, ಹಾಗೆ ಸಂಜು ವಿಟ್ಸ್ ಗೀತಾ ಮೊದಲನೇದನ್ನ ಯಾವ ರೀತಿ ನೀವು ಸೂಪರ್ ಡೂಪರ್ ಹಿಟ್ ಮಾಡಿದ್ರಿ ಅದಕ್ಕಿಂತ ಬ್ಲಾಕ್ ಬಸ್ಟರ್ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.
ಇದು ಅವರು ಸಂಪಾದಿಸಿರೋ ಪ್ರೀತಿ. 17 ವರ್ಷ ಆಯ್ತು ಇಂತಿ ನಿನ್ನ ಪ್ರೀತಿಯ ರಿಲೀಸ್ ಆಗಿ. ಒಂದು ಡೈಲಾಗ್ ಈಗಲೂ ಟ್ರೆಂಡಿಂಗ್ ಅಲ್ಲಿ ಇದೆ. ಆಲ್ರೆಡಿ ನಾನು ಬರ್ಬೇಕಾದ್ರೆ ಸುಮಾರು ಜನ ಹೇಳ್ತಾ ಇದ್ರು ನಿಮ್ಮ ಅಭಿಮಾನಿಗಳು ಹೆವಿ ಇದ್ದಾರೆ ಸರ್, ಒಂದ್ಸತಿ ಬರ್ಬೋದಾ ಸೌಂಡು? ವಂಡರ್ಫುಲ್, ಥ್ಯಾಂಕ್ ಯು. ಸ್ಯಾಂಡಲ್ವುಡ್ ಸಂಜು ಅಂತಾನೆ ಫೇಮಸ್ ಆಗಿರೋ ಕಿಟಪ್ಪನ್ನ ಸಂಜು ಪಾತ್ರಕ್ಕೆ ಆಯ್ಕೆ ಮಾಡಿದ್ದೆ ಆ ಕಾರಣಕ್ಕೆ. ಈಸ್ ಬೀನ್ ಅಂದ್ರೆ ಸಂಜು ಅಂತ ಒಂದು ಕತೆ ಹೇಳಕ್ಕೆ ಕಿಟಪ್ಪ ಇಸ್ ದ ಮೋಸ್ಟ್ ಸೂಟಬಲ್ ಹೀರೋ. ಸೊ ಹಾಗಾಗಿ ಆ್ಯಂಡ್ ಈಸ್ ಅ ವಂಡರ್ಫುಲ್ ಆಕ್ಟರ್, ಈಸ್ ಮೈ ಕ್ಲೋಸ್ ಫ್ರೆಂಡ್. ಕಿಟಪ್ಪ, ವಾಟ್ ಅಬೌಟ್ ದ ಫಿಲ್ಮ್? ನಮ್ಮ ಡೈರೆಕ್ಟ್ರು ಇಂಗ್ಲಿಷ್ ನಮಗೆ ತುಂಬ ಸರಾಗವಾಗಿ ಬರಲ್ಲ ಇಂಗ್ಲೀಷ್ ಮಾತಾಡೋಕ್ಕೆ. ನಾಗಶೇಖರ್ ಅವರು ನಮ್ಮ ಇನ್ನೊಬ್ರು ನಿರ್ಮಾಪಕರು ಇದ್ರು, ತೀರೋದವರು ಮಾಬೇಗೌಡರು ಅಂತ. ಅವ್ರು ಹೇಳ್ತಿದ್ರು ಅವೆಲ್ಲ ಇವರೆಲ್ಲ ಕರಿಚಿಂಡಿ ಅದ್ಯಾವುದೋ ಮಳವಳ್ಳಿ ಗಲ್ಲಿ ಬಂದ್ಬಿಟ್ಟು ನಾನು ಮೇನ್ ರೋಡ್ ಆಗಿ ನನಗೆ ಹಿಂಗೆ ಆಗಿಸ್ತಾನಲ್ಲ ಇವನು ಅಂತ. ಎಲ್ರಿಗೂ ನಮಸ್ಕಾರ. 3 ಹಾಡುಗಳನ್ನ ನೋಡಿದ್ದೀರ, ಟ್ರೈಲರ್ ನೋಡಿದ್ದೀರ, ಸಾಂಗ್ಲರ್ ನೋಡಿದ್ರಿ. ಬಹುಶಃ ನಿಮಗೆಲ್ಲ ಖುಷಿ ಆಗಿದೆ ಅಂತ ಅನ್ಕೊಂತೀನಿ. ಖುಷಿ ಆಯ್ತಾ? ಸಿನಿಮಾ ನೋಡ್ತೀರ ತಾನೆ? ಇದೇ ಜನವರಿ 10ನೇ ತಾರೀಕು ಪ್ರಪಂಚದಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ತುಂಬ ಚಂದನೆ ಸಿನಿಮಾ. ಸಂಜು ಗೀತ 1 ತಾವೆಲ್ಲ ನೋಡಿದ್ರಿ. ತುಂಬ ದೊಡ್ಡ ಪ್ರಮಾಣದಲ್ಲಿ ನಮಗೆ ಆ ಸಿನಿಮಾ ಸಕ್ಸಸ್ ಕೊಟ್ಟಿದ್ದು, ಒಂದು ವಿಶ್ವಾಸ ಹೆಚ್ಚಿತ್ತು. 13 ವರ್ಷಗಳ ನಂತರ ಸಂಜು ಗೀತ ಪಾರ್ಟ್ 2 ಈಗ ಬಿಡುಗಡೆ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಇರಲಿ ಅಂತ ಹಾರೈಸ್ತೀನಿ. ಈಗಾಗಲೇ ನಾಗಶೇಖರ್ ಥಿಯೇಟರ್ ಲಿಸ್ಟ್ ತೋರಿಸಿದ್ರು. ಅಮೆರಿಕಾದಲ್ಲಿ ಹೆಚ್ಚು ಕಡಿಮೆ 31 ಥಿಯೇಟರ್ಗಳು, 31 ಸ್ಕ್ರೀನ್ಸ್ ನಮಗೆ ಬುಕ್ ಆಗಿದೆ ಅಂತ. ತುಂಬ ಖುಷಿ ಆಗುತ್ತೆ. ಇನ್ನೊಂದು 2-3 ದಿವಸದಲ್ಲಿ ಅವರು ಡಿಸ್ಟ್ರಿಬ್ಯೂಟರ್ 50 ಸ್ಕ್ರೀನ್ ತನಕ ಹೋಗುತ್ತೆ ಅಂತ ಹೇಳಿದ್ರು. ಎಲ್ಲ ಸ್ನೇಹಿತರಿದ್ದೀರಾ. ಕವಿ, ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಪದೇ ಪದೇ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು. ಶ್ರೀಧರ್, ಥ್ಯಾಂಕ್ ಯು. ತುಂಬ ಅದ್ಭುತವಾದ ಸಂಗೀತ ನಮಗೆ ಕೊಟ್ಟಿದ್ದೀರ. ಸಂಗೀತ ಜೇನು, ನಿಮ್ಮ ವಾಯ್ಸು ಎಷ್ಟು ಚೆನ್ನಾಗಿದೆ ಅಂದರೆ ಅಬ್ಬಬ್ಬ, ಸೂಪರ್. ಶ್ರೀನಿವಾಸ್ ಸರ್, ಥ್ಯಾಂಕ್ ಯು. ನನ್ನ ನಿರ್ಮಾಪಕರು ಚಲವಾದಿ ಕುಮಾರ್, ಥ್ಯಾಂಕ್ಸ್ ಕುಮಾರ್. ಯಾವುದೇ ವಿಚಾರದಕ್ಕೂ ಯೋಚನೆ ಮಾಡ್ತೀರ. ನಾಗಶೇಖರ್ ಕಂಡ ಕನಸಿಗೆಲ್ಲ ಬಣ್ಣ ಹಚ್ಚುವಂಥ ಕೆಲಸ ತುಂಬ ಅದ್ಭುತವಾಗಿ, ಮುದ್ದಾಗಿ, ಪ್ರೀತಿಯಿಂದ ಮಾಡಿಕೊಟ್ರಿ. ಎಲ್ಲ ಸ್ನೇಹಿತರಿದ್ದಾರೆ. ಆಂಜಯಣ್ಣ, ದೇವರಾಜಣ್ಣ, ಇಂದು ಸರ್, ತೀರ್ಥ, ಪ್ರದೀಪ. ಪದೇ ಪದೇ ನಿಮ್ಮ ಹೆಸರು ಹೊರತೋಗುತ್ತೆ. ನಂದೀಶ, ಬಾಬಿ, ಎಲ್ಲ ಸ್ನೇಹಿತರು ಬಂದಿದ್ದೀರ. ಪೂರ್ಣಣ್ಣ ಕೂತವ್ರು ಇಲ್ಲಿ, ಗೋವಿಂದರಾಜ್ ಅವರು ಇದ್ದಾರೆ. ಥ್ಯಾಂಕ್ ಯು ಬಂದಿದ್ದಕ್ಕೆ. ದೀಪಕ್ ಅಂಡ್ ದೀಪಿಕಾ, ನನ್ನ ಬದುಕಿನ ಗೀತ ಮತ್ತು ನಮ್ಮ ಮುಂದಿನ ಪೀಳಿಗೆ ಗುಡ್ಡಮ್ಮ, ಥ್ಯಾಂಕ್ಸ್ ಫಾರ್ ಕಮಿಂಗ್. ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಇರಲಿ. ಗೆಳೆಯನ ಶ್ರಮ, ಅವರ ಹಣ, ನಮ್ಮ ಕೆಲಸ ಎಲ್ಲವೂ ಚೆನ್ನಾಗಿ ತುಂಬ ನಮ್ಮ ಒಂದು ಅದ್ಭುತ ಸೃಷ್ಟಿ ಮಾಡಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಒಂದು ಸಂಬಂಧ ಇಲ್ಲೇ ಇದ್ದಿದ್ರಿಂದ ನನ್ನ ಆಯ್ಕೆ, ಮೊದಲ ಆಯ್ಕೆ ರಚಿತಾರಾಮ್ ಅವರಾಗಿತ್ತು. 2ನೇ ಆಯ್ಕೆ ತ್ರಿಷಾ ಆಗಿತ್ತು. ಸೊ ಐ ಡಿಸೈಡೆಡ್ ಅರ್ಚನಾ ಅಂತ, ಸಿಸ್ ಲೈಕ್ ಮೈ ಸಿಸ್ಟರ್. ಅವ್ರನ್ನ ಕೇಳಿದೆ ನನಗೆ, ರಚಿತಾ ಅವ್ರನ್ನ ಅಪ್ರೋಚ್ ಮಾಡೋಣ, ಅವ್ರಿಗೆ ಇಷ್ಟ ಅಂದರೆ ಲೆಟ್ಸ್ ಗೋ ಹೆಡ್, ಇಲ್ಲ ಅಂತಂದರೆ ಐ ಗೋ ಹೆಡ್ ವಿತ್ ತ್ರಿಷಾ. ಒಂದ್ಸರಿ ಕೇಳ್ತೀರಾ ಅಂತ. ಸೊ ರಚಿತಾ ಅವ್ರನ್ನ ಮೀಟ್ ಮಾಡಿ ಕತೆ ಹೇಳಿದಾಗ ಶಿ ಲೈಕ್ ಇಟ್ ವೆರಿ ಮಚ್. ತುಂಬ ಇಷ್ಟಪಟ್ಟರು, ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ರಚಿತಾ ಅವರು ಒಂದು ಅನೌನ್ಸ್ ಮಾಡಿದೆ. ಅನೌನ್ಸ್ ಮಾಡಿದ ತಕ್ಷಣ ಮತ್ತಷ್ಟು ಪ್ರಶ್ನೆಗಳು ಬಂದು, ಯಾಕೆ ರಚಿತಾ ಅವರು ರಮ್ಯನ ಹಾಕಬಹುದಾಗಿತ್ತು ಗೀತಾ? ನನ್ನ ಉತ್ತರ ಅವರೆಲ್ಲರಿಗೂ ಒಂದೇ. ಗೀತಾ ಅನ್ನುವ ಪಾತ್ರ ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ. ಆ ಪಾತ್ರ ಪೋಷಣೆಯ ಸ್ಟ್ರೆಂತ್, ತಾಕತ್ತು ಅಂತಾರಲ್ಲ, ಅದಿರುವ ಯಾವ ಆ್ಯಕ್ಟ್ರೆಸ್ ಬೇಕಾದರೂ ಆ ರೋಲ್ನ ಮಾಡ್ಬೋದು ಅಂತ ಹೇಳಿ, ದ್ಯಾಟ್ ಗಟ್ಸ್ ಆ್ಯಂಡ್ ದಟ್ ಕಾನ್ಫಿಡೆನ್ಸ್ ಆ್ಯಂಡ್ ದಟ್ ಸ್ಕಿಲ್ ರಚಿತಾ ರಾಮ್ ಹ್ಯಾಸ್ ಅಂತ ಹೇಳಿ ರಚಿತಾ ಅವ್ರನ್ನ ನಾವು ಈ ಸಿನಿಮಾಗೆ ಕ್ಯಾಸ್ಟ್ ಮಾಡಿದ್ವಿ. ಆ್ಯಂಡ್ ಒಬ್ಬ ನಿರ್ದೇಶಕನ ಕನಸನ್ನು ಫುಲ್ಫಿಲ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಬಿಕಾಸ್ ಶಿ ವಾಸ್ ಹ್ಯಾವಿಂಗ್ ಎ ವಂಡರ್ಫುಲ್ ರೋಲ್ ಇನ್ ದ ಫಿಲ್ಮ್. ಇಟ್ಸ್ ವೆರಿ ಟಫ್. ನಾನು ಯಾವಾಗ ಹೇಳ್ಬೇಕು ಅಂತ ಹೇಳ್ತೀನಿ ಗೊತ್ತಿಲ್ಲ ಅವರಿಗೆ, ಯಾವಾಗ ನಗಬೇಕು ಅಂತ ಹೇಳ್ತೀನಿ ಗೊತ್ತಿಲ್ಲ. ಒಂದು ಸಿನಿಮಾ ಒಂದು ದಿನ 5 ಥರದ ಸೀಕ್ವೆನ್ಸ್ ಮಾಡ್ತಾ ಇದ್ವಿ, 5 ಥರದ ಸೀಕ್ವೆನ್ಸ್. ಸಿ ಹ್ಯಾಸ್ ಟು ಶಿಫ್ಟ್ ಫ್ರಮ್ ದಿಸ್ ಎಮೋಷನ್ ಟು ದಟ್ ಎಮೋಷನ್, ದಟ್ ಎಮೋಷನ್ ಟು ದಿಸ್ ಎಮೋಷನ್.
ಈ ಥರದ ಒಂದು ಪಾತ್ರವನ್ನು ತುಂಬ ಲೀಲಾಜಾಲವಾಗಿ ಮಾಡಿ ಬಹಳ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಆ್ಯಂಡ್ ತುಂಬ ಕೆಟ್ಟ ಪರಿಸ್ಥಿತಿಗಳಿಗೆ ಆ ಚಳಿ, ಮಳೆ, ಗಾಳಿ, ಒಂದಿನ ಏನು ಮಾಡಿದೆ, ಹಿಂದಿನ ದಿನ ಪೂರ್ತಿ ಮಳೆ ಆಗಿ ಶೂಟ್ ಮಾಡಿಬಿಟ್ಟೆ. ಫುಲ್ ಮಳೆ ಬೆಳಿಗ್ಗಿಂದ ಸಂಜೆವರು, ಗಿಟ್ಟಪ್ಪ ರಚಿತ ಅವ್ರಿಗಿಬ್ಬರಿಗೂ ಎಸ್ ಆಯಿತು, ಫುಲ್ ಸುಸ್ತಾಗೋದ್ರು ಇಬ್ಬರು. ನೆಕ್ಸ್ಟ್ ಡೇ ಬ್ಲಫ್ ಕರ್ಕೊಂಡು ಹೋದೆ, ಫುಲ್ ಬಿಸಿಲು, ನಮಗೆ ತಲೆ ತಿರುಗ್ತಾ ಇತ್ತು. ಇನ್ನು ಅವರಿಬ್ಬರು ಪಾಪ ಹೆಂಗಿತ್ತು ಆ ಥರದ ಪರಿಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ದೇ ಆರ್ ಡೆಡಿಕೇಟೆಡ್ ಟು ದಿ ಕೋ. ಸೊ ಐ ರೆಸ್ಪೆಕ್ಟ್ ಯು ಬೋತ್ ಫಾರ್ ಆಲ್ ದ ಎಫರ್ಟ್ಸ್ ಆ್ಯಂಡ್ ಐ ವುಡ್ ಲೈಕ್ ಟು ಇನ್ವೈಟ್ ಮೈ ಡಿಯರ್ ಫ್ರೆಂಡ್ ಚೇತನ್ ಚಂದ್ರ ಬಿಫೋರ್ ಐ ಇನ್ವೈಟ್ ರಚಿತಾ ಮ್ಯಾಮ್. ಪ್ಲೀಸ್ ಚೇತನ್ ಬಾಯ್. ಸೊ ಈ ಸಿನಿಮಾದ ಒಂದು ಸ್ಪೆಷಲ್ ರೋಲ್ಗಾಗಿ, ಒಂದು ಕ್ಯಾಮಿಯೋ ರೋಲ್ಗಾಗಿ ರಾಗಿಣಿ ಅವ್ರನ್ನ ಕೇಳಿದಾಗ ಒಪ್ಕೊಂಡ್ರು. ಅವರು ತುಂಬ ಬ್ಯೂಟಿಫುಲ್ ಆಗಿ ಪರ್ಫಾರ್ಮ್ ಮಾಡಿದ್ರು. ಅದಾದಮೇಲೆ ನನಗೆ ಚೇತನ್ ಚಂದ್ರ ಅವ್ರು ಬೇಕಿತ್ತು, ಅವ್ರನ್ನ ಕೇಳಿದೆ, ಭಾಳ ಸಂತೋಷವಾಗಿ ಒಪ್ಕೊಂಡ್ರು. ಸರ್ ಇದರಲ್ಲಿ ನನಗೆ ಏನು ಕ್ಯಾರೆಕ್ಟರ್ ಮಾಡಿಸಿದ್ದೀರಾ? ಅದು ಸಸ್ಪೆನ್ಸ್ ಇಡೋಣ ಫ್ರಮ್ ಫ್ರೈಡೇ. ಹೇಳ್ಬಿಡಿ, ಹೇಳ್ಬಿಡ್ರಾ? ಹೇಳಿ. ಡಾಕ್ಟರ್. ನಾನು ಯಾವ ಕಡೆಯಿಂದ ಡಾಕ್ಟರ್ ಥರ ಕಾಣಿಸ್ತೀನಿ? ಏನಕ್ಕೆ ಸರ್, ಏನಕ್ಕೆ ಸೆಲೆಕ್ಟ್ ಮಾಡಿದ್ರಿ? ಏನಕ್ಕೆ ಸೆಲೆಕ್ಟ್? ಸಿ ಡಾಕ್ಟರ್ ಅಂತಂದರೆ ಯಾವಾಗಲೂ ನೀಟಾಗಿ ಶೇವ್ ಮಾಡಿಕೊಂಡು, ಆಮೇಲೆ ಇನ್ನೂ ವಾಟ್ಸ್ ದ್ಯಾಟ್ ಈಗ ಯಾವ ಡಾಕ್ಟರ್ ನಡೆಯುತ್ತದೆ? ಸಮ್ ಡಾಕ್ಟರ್ಸ್ ಈ ಥರ. ನನಗೆ ವಿಷ್ಣು ಸರ್ ಥರ ಡಾಕ್ಟರ್ ಬೇಕಿತ್ತು. ಸೊ ವಿಷ್ಣು ಸರ್ ಓನ್ಲಿ ಕ್ಯಾನ್ ಮ್ಯಾಚ್ ದ್ಯಾಟ್, ನೋ ಬಡಿ ಎಲ್ಸ್ ಅಂತ ಡಿಸೈಡ್ ಮಾಡಿ ಐ ಟುಕ್ ದ ಮ್ಯಾನ್ ವಾಸ್ ವೆರಿ ಮ್ಯಾನ್ಲಿ ಆ್ಯಂಡ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಟ್ರೆಂಡಿ ಒಬ್ಬ ಹುಡುಗನ ನಾನು ಚೂಸ್ ಮಾಡಿದೆ. ದಟ್ ಇಸ್ ಚೇತನ್ ಚಂದ್ರ ಅವರು. ಆ್ಯಂಡ್ ಹಿ ಹಸ್ ಡನ್ ಅ ಫ್ಯಾಬುಲಸ್ ಜಾಬ್ ಇನ್ ದ ಫಿಲ್ಮ್. ಥ್ಯಾಂಕ್ ಯು ಚೇತನ್ ಬಾಯ್, ಐ ಆಮ್ ವೆರಿ ಗ್ರೇಟ್ಫುಲ್. ಸರ್ ಥ್ಯಾಂಕ್ ಯು ಸೋ ಮಚ್. ನಾನು ಅಂದ್ಕೊಂಡಿರೋದು ಕಾರಣ ನೀವು, ಕಿಟಿ ಸರ್. ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ನಾಗಶೇಖರ್ ಸರ್. ಸಂಜು ಬೆಟ್ಸ್ ಗೀತಾ ಒಂದಿಗೂ ನಾನು ದೊಡ್ಡ ಫ್ಯಾನು. ಅವ್ರು ಮಾಡಿರೋಂಥ ಪ್ರತಿಯೊಂದು ಸಿನಿಮಾಗೂ ನಾನು ಫ್ಯಾನ್ ಆಗಿದ್ದೀನಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿಗೆ ಈ ಥರ ಡೈರೆಕ್ಟರ್ಗಳು ಬೇಕು. ದಯವಿಟ್ಟು ನಾನು ಕನ್ನಡ ಜನತೆಗೆ ಏನು ಕೇಳ್ಕೊತೀನಿ ಅಂದರೆ, ಕನ್ನಡ ಸಿನಿಮಾಗಳನ್ನ ನೋಡಿ. ನಾನು ಎಷ್ಟೊಂದು ಕಡೆ ಮಾಲ್ಗಳಿಗೆ ಹೋದಾಗ ಕನ್ನಡ ಸಿನಿಮಾ ಟಿಕೆಟ್ಗಳು ತಗೊಳಕ್ಕೆ ಏನೋ ಒಂಥರ ಹಿಂಜರಿತಾರೆ. ಏನಕ್ಕೆ ಥರ ಹಿಂಜರಿತಾರೆ ಅಂತ ಗೊತ್ತಾಗ್ತಾ ಇಲ್ಲ. ನೀವುಗಳು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಯಾಕಂದರೆ ಇವ್ರು ಇಸ್ ಆಲ್ರೆಡಿ ಪ್ರೂವ್ಡ್ ಡೈರೆಕ್ಟರ್ ಅವರು. ಮತ್ತು ಕಿಟ್ಟಿ ಸರ್ ವಂಡರ್ಫುಲ್ ಆ್ಯಕ್ಟರ್, ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್, ನಮ್ಮ ಅಣ್ಣನ ಥರ. ನನ್ನನ್ನು ಆಲ್ಮೋಸ್ಟ್ ಒಂದು 15 ಇಯರ್ಸಿಂದ ನಾನು ಕಿಟ್ಟಿ ಸರ್ನ ನೋಡ್ಕೊಂಡು ಬಂದಿದ್ದೀನಿ. ಈ ಸಿನಿಮಾ ತುಂಬ ಒಳ್ಳೇದಾಗಬೇಕು, ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಸಿನಿಮಾನ, ತುಂಬ ಚೆನ್ನಾಗಿ ಬರ್ತಿದೆ. ಚಲವಾದಿ ಕುಮಾರ್ ಸರ್, ಆಲ್ ದ ಬೆಸ್ಟ್ ನಿಮಗೆ. ಬ್ಯೂಟಿಫುಲ್ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀರಾ. ಹಾಗೆ ನಮ್ಮ ಚಂದ್ರಚೂಡ್ ಸರ್, ಆಲ್ ದ ಬೆಸ್ಟ್. ಬ್ಯೂಟಿಫುಲ್ ಡೈಲಾಗ್ಸ್, ತುಂಬ ಚೆನ್ನಾಗಿ ಮಾತಾಡಿದ್ರಿ ನೀವು. ಲಾಸ್ಟಿಗೆ ಬಂದ್ಬಿಟ್ರೆ ನಾವು ಮಾತಾಡೋಕ್ಕೇನು ಇರೋಲ್ಲ, ಎಲ್ಲ ಮುಗ್ದೋಗಿದೆ. ಹಾಗೆ ರಚಿತಾ ರಾಮ್ ಅವ್ರಿಗೂ, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಇನ್ ದ ಸಿನಿಮಾ. ಆಲ್ ದ ಬೆಸ್ಟ್ ನಿಮಗೆ. ಎಂಟೈರ್ ಟೀಮ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್, ಆಲ್ ದ ಬೆಸ್ಟ್. ವೆರಿ ಬ್ಯೂಟಿಫುಲ್ ಸಾಂಗ್ಸ್. ಸೊ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್. ಆ್ಯಂಡ್ ನಾಗಶೇಖರ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾಗೆ ನನ್ನನ್ನು ಒಂದು ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ ಐ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಟು ಯು. ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು. Thank you. Now I would like to welcome our heroine Geeta. ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳ ಮೂಲಕ ವೇದಿಕೆಗೆ ಬರ್ಮಾಡ್ಕೊಂಡ ಜನಪದ ಕ್ವೀನ್ ರಚಿತಾ ರಾಮ್. ನಮ್ಮಲ್ಲಿ ಹೀರೋಗಳಿಗೆ ಒಂದು ಫ್ಯಾನ್ ಬೇಸ್ ಕ್ರೇಜ್ ಇರೋದು ಜನರಲ್ ಒಪಿನಿಯನ್ ಜಾಸ್ತಿ. ಬಟ್ ಆಸ್ ಅ ಹೀರೋಯಿನ್ ಆಗಿ ಅದ್ಭುತವಾದಂತಹ ಫ್ಯಾನ್ ಬೇಸ್ ಅನ್ನ ಹೊಂದಿರುವಂತಹ ಕಲಾವಿದೆ. ಅದನ್ನ ಅವರು ಸಂಪಾದಿಸ್ಕೊಂಡಿರೋದು ಅದು ಬಹಳನೇ ಮುಖ್ಯ ಆಗುತ್ತೆ. ಮ್ಯಾಮ್, ಎಲ್ಲರೂ ಕೂಡ ಬಹಳ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ನಿಮ್ಗೋಸ್ಕರ. ಇನ್ ತಡ ಮಾಡೋದು ಬೇಡ, ಮಾತಾಡ್ಬಿಡಿ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ಈ ಒಂದು ಈವೆಂಟ್ಗೆ ಬಂದಂಥ ಎಲ್ಲ ಗೆಸ್ಟ್ಗಳಿಗೆ ನನ್ನ ನಮಸ್ಕಾರಗಳು, ಮಾಧ್ಯಮದವ್ರಿಗೂ ನಮಸ್ಕಾರ, ಹಾಗೆ ಇಲ್ಲಿ ನಿಂತಿರುವಂಥ ಪ್ರತಿಯೊಬ್ಬರಿಗೂ ನಿಮ್ಗೆಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ಈವೆಂಟ್ನ ವೀಕ್ಷಣೆ ಮಾಡ್ತಿರೋದಕ್ಕೆ. ಹಲೋ. ಸೊ ಫಸ್ಟ್ ರಿಜಿಸ್ಟರ್ ಮಾಡಿಬಿಡ್ತೀನಿ ಡೇಟು, January 10th. ಅದು ಹೇಳ್ತಾನೆ ಇರಬೇಕಾಗುತ್ತೆ ನಾನು ಶುಕ್ರವಾರದವರೆಗೂ. ಶುಕ್ರವಾರ ಆದಮೇಲೆ ಸಿನಿಮಾ ರಿಲೀಸ್ ಆಗಿದೆ, ನೋಡಿದ್ರ ಈ ಥರ ಮಾತು ಸ್ಟಾರ್ಟ್ ಆಗುತ್ತೆ. ಸೊ January 10th ನಮ್ಮ ಸಿನಿಮಾ ಸಂಜು ವೆಟ್ಸ್ ಗೀತಾ 2 ರಿಲೀಸ್ ಆಗ್ತಿದೆ. ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ
ನಿಮ್ಮ ಒಂದು ರಿವ್ಯೂಸ್ ಏನೇ ಇದ್ರೂ ನಮಗೆ ತಿಳಿಸಿ, ಹಾಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಗೆ ಹೇಳಿ ಅವ್ರನ್ನ ಕರ್ಕೊಂಡು ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಪೈರಸಿ ಎಲ್ಲ ಮಾಡಿ ನಮ್ಮ ಸಿನಿಮಾನ ಹಾಳು ಮಾಡೋದಕ್ಕೆ ಹೋಗ್ಬಿಡಿ. ತುಂಬ ಅದ್ಭುತವಾಗಿ ಬಂದಿರುವಂಥ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದ್ದೀವಿ ನಾವೆಲ್ಲರೂ ಸೇರಿಕೊಂಡು. ದಿಸ್ ಇಸ್ ಅವರ್ ಟೀಮ್. ಆ್ಯಂಡ್ ಇನ್ಯಾರನ್ನಾದ್ರೂ ಮಿಸ್ ಮಾಡಿದ್ದೀವ ನಮ್ಮ ಟೀಮಲ್ಲಿ? ಪ್ಲೀಸ್ ಯು ಬೋತ್ ಕ್ಯಾನ್ ಜಾಯ್ನ್ ಅಸ್. ಸೊ ನಾನು ಐ ಥಿಂಕ್ ಸ್ಟಾರ್ಟಿಂಗ್ ಫ್ರಮ್ ಸಂಗೀತ ಅವರಿಂದ ಹಿಡಿದು ಅರ್ಚನಾ ಅವರವರೆಗೂ ಐ ಥಿಂಕ್ ಅವರಿಬ್ರಿಗೂ ಸಹ ಹೇಳ್ತೀನಿ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಎಲ್ರಿಗೂ ತುಂಬ ಪ್ರೀತಿಯಿಂದ ಈ ಸಿನಿಮಾನ ನಾವು ಮಾಡಿರುವಂಥದ್ದು. ಆ್ಯಂಡ್ ಎಲ್ಲರೂ ಮುಖದಲ್ಲಿ ಒಂದು ಮುಗುಳ್ನಗೆ. ಆ್ಯಂಡ್ ವಿ ಆಲ್ ಆರ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ. ಆ್ಯಂಡ್ ಎಲ್ರಿಗೂ ಒಂದು ಕಾನ್ಫಿಡೆನ್ಸ್ ಏನು ಗೊತ್ತಾ, ಸಿನಿಮಾ ಚೆನ್ನಾಗಾಗತ್ತೆ ಅಂತ, ರೈಟ್? ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇರಲಿ. 10ನೇ ತಾರೀಕು ದಯವಿಟ್ಟು ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ. ನಮ್ಮ ಸಿನಿಮಾ ಸಂಜು ಗೀತನ ಹಾರೈಸಿ ಹರಿಸಿ ದಯವಿಟ್ಟು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಒಂದು ಒಳ್ಳೆಯ ಕನ್ನಡ ಸಿನಿಮಾವನ್ನ ಕನ್ನಡಿಗರು ಖಂಡಿತವಾಗ್ಲೂ ಗೆಲ್ಲಿಸ್ತಾರೆ. ಆ್ಯಂಡ್ ಅದರಲ್ಲೂ ಕೂಡ ನೀವಿದ್ದೀರಾ ಅಂತಂದ್ರೆ ಅದಕ್ಕೆ ಆಕ್ಟಿಂಗಿಗೆ ಮತ್ತೊಂದು ತೂಕ ಇರುತ್ತೆ. ಆ್ಯಂಡ್ ಆಸ್ ಐ ಸೆಡ್, ಐ ಹ್ಯಾವ್ ಅ ಸ್ಪೆಷಲ್ ಮೆನ್ಷನ್. ನಮ್ಮ ಟ್ರಾವೆಲ್ ಕನ್ಸಲ್ಟೆಂಟ್ ಶಕ್ತಿ ಸರ್ ನನಗೆ ನಾಕ್ಷಿಕ ಸರ್ ಹೇಳಿದಾಗ ನನಗದೇ ನಾವು ಅದೇ ಮಾತಾಡ್ತಿದ್ವಿ. ಸಂಜು ವೆಟ್ಸ್ ಗೀತಾ ಅಂತ ಬಂದ ತಕ್ಷಣ ನಮಗೆ ಬರೋದು ಸ್ವಿಟ್ಜರ್ಲ್ಯಾಂಡ್ ಅಲ್ವಾ? ಸೊ ಡಿಸೆಂಬರಲ್ಲಿ ಹೋಗಿದ್ದು ನಾವು ಸ್ವಿಟ್ಜರ್ಲ್ಯಾಂಡ್ಗೆ. ನಾವು ಅನ್ಕೊಂಡೇ ಇರಲಿಲ್ಲ ವೆದರ್ ಹಾಗಿರುತ್ತೆ ಅಂತ. ನನಗೂ ಕೂಡ ಹೇಳಿದ್ದಾರೆ, ಇಲ್ಲ ಇದು ಯಾಕೆ ಹೋಗ್ತಿದ್ದೀರಾ ನೀವೆಲ್ಲ ಅಂತ. ಬಟ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಬೀಯಿಂಗ್ ಅ ಟ್ರಾವೆಲ್ ಕನ್ಸಲ್ಟೆಂಟ್ ಅವ್ರಿಗೆ ಗೊತ್ತಿರುತ್ತೆ. ಬಟ್ ವಿ ವಾಸ್ ಸೋ ಸರ್ಪ್ರೈಸ್ ಅಂಡ್ ಶಾರ್ಟ್. ಅಷ್ಟು ಏನು ಹೇಳಕ್ ಬರ್ತಿದ್ದೀನಿ ಅಂದರೆ, ನೇಚರ್ ಕೂಡ ನಮ್ಮ ಜೊತೆ ತುಂಬಾನೇ ಸಪೋರ್ಟಿವ್ ಆಗಿತ್ತು. ನೇಚರ್ ವಾಸ್ ಸೋ ಕೈಂಡ್. ಆ್ಯಂಡ್ ಐ ಥಿಂಕ್ ಭಗವಂತನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಎಲ್ಲ ತುಂಬ ಕಷ್ಟದಲ್ಲಿ ಇರುತ್ತೆ, ಅದು ಆಮೇಲೆ ಎಂಡ್ ರಿಸಲ್ಟ್ ತುಂಬಾ ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ. ಸೊ ಯಾ